ಡಿಯರ್ SSLC ಸ್ಟೂಡೆಂಟ್ಸ್. ಸೊ ಹಿಂದಿನ ವಿಡಿಯೋದಲ್ಲಿ ನಾನು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋದು ಯಾವ ರೀತಿ ಅನ್ನೋ ವಿಚಾರವಾಗಿ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸ್ ನ ಸ್ಟಡಿ ಮಾಡೋ ಬಗ್ಗೆ ಹೇಳಿದೆ. ಇವತ್ತಿನ ವಿಡಿಯೋದಲ್ಲಿ ಎಕ್ಸಾಮ್ ಅಲ್ಲಿ ನಾವು ಹೇಗೆ ಆನ್ಸರ್ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದಷ್ಟು ಮಾಹಿತಿಯನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈಗಾಗಲೇ ನೀವು ಮಾಡೆಲ್ ಪೇಪರ್ಗಳಿಗೆ ಆನ್ಸರ್ ಮಾಡಿರೋದ್ರಿಂದ ಕ್ವಶನ್ ಯಾವ ರೀತಿ ಇರುತ್ತೆ ಅನ್ನೋ ಐಡಿಯಾ ನಿಮಗೆ ಇರುತ್ತೆ. ಅಂದ್ರೆ ಯಾವ ರೀತಿಯ ಕ್ವಶನ್ಸ್ ಅನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಸೊ ಸೋಷಿಯಲ್ ಸೈನ್ಸ್ ಕ್ವಶನ್ ಪೇಪರ್ ಅಂದಾಗ ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್, 1 ಮಾರ್ಕ್ ಆನ್ಸರ್ ಕ್ವಶನ್ಸ್ ಅಂಡ್ ದೆನ್ 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್ ಅಂಡ್ 5 ಮಾರ್ಕ್ಸ್ ಫಾರ್ ಮ್ಯಾಪ್, ಈ ರೀತಿ ಕ್ವಶನ್ಸ್ ಡಿವೈಡ್ ಆಗಿರುತ್ತೆ ಅನ್ನೋ ವಿಷಯ ನಿಮಗೆ ಗೊತ್ತಿದೆ. ಸೊ ಎಕ್ಸಾಮ್ ಅಲ್ಲಿ ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಕೆಲವು ಸ್ಟೂಡೆಂಟ್ಸ್ ತಮಗೆ ಕ್ವಶನ್ಸ್ ಅನ್ನ ಓದೋಕೆ ಕೊಟ್ಟಿರುವಂತಹ ಟೈಮ್ ಅನ್ನ ಯೂಸ್ ಮಾಡ್ಕೊಳ್ತಾರೆ, ಬಟ್ ಆನ್ಸರ್ ಮಾಡುವಾಗ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲಿ ಯಾವುದಕ್ಕಾದ್ರೂ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದಾಗ ಅದನ್ನ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡ್ತಾರೆ. ಅಂದ್ರೆ ಅವ್ರು ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಮಲ್ಟಿಪಲ್ ಚಾಯ್ಸ್ ಯಾವ್ದು ಆನ್ಸರ್ ಅನ್ನೋದನ್ನ ಚೂಸ್ ಮಾಡೋದ್ರಲ್ಲೇ ಹೆಚ್ಚು ಸಮಯ ಸ್ಪೆಂಡ್ ಮಾಡ್ಬಿಡ್ತಾರೆ. ಇದರಿಂದ ಅವ್ರಿಗೆ ನೆಕ್ಸ್ಟ್ 1 ಮಾರ್ಕ್, 2 ಮಾರ್ಕ್ಸ್, 3 ಮಾರ್ಕ್ಸ್ ಈ ಕ್ವಶನ್ಸ್ಗೆ ಆನ್ಸರ್ ಬರೆಯುವಾಗ ಕೊಟ್ಟಿರುವಂತಹ ಸಮಯ ಸಾಲೋದಿಲ್ಲ. ಅದಕ್ಕೆ ಎಕ್ಸಾಮ್ ಇಂದ ಬಂದ್ಮೇಲೆ ಒಂದಷ್ಟು ಜನ ಸ್ಟೂಡೆಂಟ್ಸ್ ಏನ್ ಹೇಳ್ತಾರೆ ಅಂದ್ರೆ ಈ ಎಕ್ಸಾಮ್ ಅಲ್ಲಿ ನಮಗೆ ಬರೆಯೋದಕ್ಕೆ ಟೈಮೇ ಸಾಲಿಲ್ಲ ಅಂತ ಹೇಳ್ತಾರೆ. ಇಲ್ಲಿ ಫಾಲ್ಟ್ ಯಾರ್ದು ಅಂದ್ರೆ ನೀವು ಕ್ವಶನ್ಗೆ ಆನ್ಸರ್ ಮಾಡುವಾಗ ಇರೋ ಟೈಮ್ ಅನ್ನ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಳ್ದೇ ಇರೋದೇ ಅದಕ್ಕೆ ಕಾರಣ ಆಗಿರುತ್ತೆ. ಕ್ವಶನ್ ಪೇಪರ್ನ ಒಂದ್ಸಲ ಓದಿರೋದ್ರಿಂದ ನಿಮಗೆ ಯಾವೆಲ್ಲ ಕ್ವಶನ್ಗೆ ಸರಿಯಾಗಿ ಉತ್ತರ ಗೊತ್ತಿದೆ, ಯಾವುದಕ್ಕೆ ಗೊತ್ತಿಲ್ಲ ಅಂತ ಒಂದು ಐಡಿಯಾ ಬಂದಿರುತ್ತೆ. ಸೊ ನಿಮಗೆ ಯಾವ ಕ್ವಶನ್ಸ್ಗೆ ಸರಿಯಾಗಿ ನಿರ್ದಿಷ್ಟವಾಗಿ ಸ್ಪಷ್ಟವಾಗಿ ಉತ್ತರ ಗೊತ್ತಿದೆಯೋ ಅದನ್ನ ಅಟೆಂಡ್ ಮಾಡ್ತಾ ಹೋಗಿ. ಆಗ ಏನಾಗುತ್ತೆ ಅಂದ್ರೆ ನಿಮಗೆ ಗೊತ್ತಿರೋ ಕ್ವಶನ್ಸ್ಗೆಲ್ಲ ಆನ್ಸರ್ ಬೇಗ ಬೇಗ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಮತ್ತು ಬೇಕಾದಷ್ಟು ಸಮಯ ಉಳಿಯುತ್ತೆ. ಆ ಸಂದರ್ಭದಲ್ಲಿ ನೀವೇನ್ ಮಾಡ್ಬೋದು ಅಂದ್ರೆ ನಿಮಗೆ ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಗೊತ್ತಿಲ್ಲದೆ ಇರೋ ಪ್ರಶ್ನೆಗಳ ಉತ್ತರವನ್ನ ಆಲೋಚನೆ ಮಾಡೋದಕ್ಕೆ ಟೈಮ್ ಸಿಗುತ್ತೆ. ಹಾಗಂತ ಹೇಳಿ ನೀವು ಗೊತ್ತಿಲ್ಲದೆ ಇರೋ ಪ್ರಶ್ನೆಯನ್ನ ಬಿಟ್ಟು ಬರೋದು ತಪ್ಪಾಗುತ್ತೆ. ಯಾಕೆಂದ್ರೆ ನಿಮಗೆ ಎಷ್ಟು ಆನ್ಸರ್ ನೆನಪಿದೆ ಅದನ್ನಾದ್ರೂ ಬರೆಯೋ ಮೂಲಕ ಆ ಕ್ವಶನ್ಗೆ ಆನ್ಸರ್ನ ಮಿಸ್ ಮಾಡದೆ ಅಟೆಂಡ್ ಮಾಡಿ. ಇನ್ನು ಎಕ್ಸಾಮ್ ಅಲ್ಲಿ ಆನ್ಸರ್ಗಳನ್ನ ಬರೆಯೋ ವಿಚಾರಕ್ಕೆ ಬಂದಾಗ ಯಾವ ಪ್ರಶ್ನೆಗೆ ಎಷ್ಟು ಉತ್ತರವನ್ನ ಬರಿಬೇಕು ಅನ್ನೋದು ಕೂಡ ನಿಮ್ಮ ಮೈಂಡ್ ಅಲ್ಲಿ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ 1 ಮಾರ್ಕ್ ಕ್ವಶನ್ ಅಂದಾಗ ಅಲ್ಲಿ 1 ಸೆಂಟೆನ್ಸ್ ಅಲ್ಲಿ ಆನ್ಸರ್ ಅನ್ನ ಬರಿಬೇಕಾಗತ್ತೆ. ಸೊ 1 ಸೆಂಟೆನ್ಸ್ ಇಂತ ಹೆಚ್ಚು ಬರೆಯೋ ಮೂಲಕ ಟೈಮ್ ಅನ್ನ ವೇಸ್ಟ್ ಮಾಡಬೇಡಿ. ಅದು ಅಲ್ಲದೆ ಇಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಇಡೀ ಸೆಂಟೆನ್ಸ್ ಅನ್ನ ಬರೆಯುವಂತ ನೆಸೆಸಿಟಿ ಇರೋದಿಲ್ಲ. ಫಾರ್ ಎಕ್ಸಾಂಪಲ್ ಹೂ ಇಸ್ ದ ಫಸ್ಟ್ ಗವರ್ನರ್ ಜನರಲ್ ಆಫ್ ಇಂಡಿಯಾ ಅಂತ ಕೇಳಿದಾಗ ನೀವು ಎಂಟೈರ್ ಸೆಂಟೆನ್ಸ್ ಅಲ್ಲಿ ಆನ್ಸರ್ ಮಾಡುವಂತಹ ನೆಸೆಸಿಟಿ ಬರೋದಿಲ್ಲ. ಬದಲಾಗಿ ಆ ಪರ್ಸನ್ ಯಾರು ಅವ್ರ ನೇಮ್ ಅನ್ನು ಬರೆದ್ರೆ ಅಲ್ಲೇ ಉತ್ತರ ಸಿಗುತ್ತೆ. ಸೊ ಆ ನೇಮ್ ಬರ್ದಿರೋದ್ರಿಂದ ನಿಮಗೆ ಮಾರ್ಕ್ಸ್ ಕೂಡ ಬರುತ್ತೆ. ಅಂಡ್ ನೆಕ್ಸ್ಟ್ 2 ಮಾರ್ಕ್ಸ್ ಕ್ವಶನ್ಸ್ ಬಂದಾಗ ಅವರೇ ಮೆನ್ಷನ್ ಮಾಡಿರ್ತಾರೆ 2 to 4 ಸೆಂಟೆನ್ಸಸ್ ಆರ್ ಪಾಯಿಂಟ್ಸ್ ಅಂತ. ಅಂದ್ರೆ 2 ರಿಂದ 4 ವಾಕ್ಯಗಳು ಅಥವಾ ಪಾಯಿಂಟ್ಸ್ ಅಲ್ಲಿ ಆನ್ಸರ್ ಮಾಡಿ ಅಂತ. ಸೊ ಇನ್ಸ್ಟೆಡ್ ಆಫ್ ಸೆಂಟೆನ್ಸಸ್ ಯೂಸ್ ದ ಪಾಯಿಂಟ್ಸ್. ಸೊ ಇಡೀ ಸೆಂಟೆನ್ಸ್ ಬರೆಯೋದ್ರ ಬದಲು ಪಾಯಿಂಟ್ಸ್ 1, 2, 3, 4 ಈ ತರ ಮೆನ್ಷನ್ ಮಾಡಿ ನೀವು ಪಾಯಿಂಟ್ಸ್ ಅನ್ನ ಬರೆದಾಗ ನಿಮ್ಮ ಉತ್ತರ ಇನ್ನೂ ಕೂಡ ಸ್ಪಷ್ಟವಾಗಿ ಕಾಣುತ್ತೆ. 3 ಮಾರ್ಕ್ಸ್ ಬಂದಾಗ 6 ಪಾಯಿಂಟ್ಸ್, 4 ಮಾರ್ಕ್ಸ್ ಕ್ವಶನ್ ಬಂದಾಗ ನೀವು 8 ಪಾಯಿಂಟ್ಸ್ ಅನ್ನ ಬರಿಬೇಕಾಗುತ್ತೆ. ಸೊ ಯಾವೆಲ್ಲ ಪ್ರಶ್ನೆಗಳಿಗೆ ನಿಮಗೆ ಸ್ಪಷ್ಟವಾಗಿ ಉತ್ತರ ಗೊತ್ತಿದೆ, ಕ್ಲಾರಿಟಿ ಇದೆ ಅಂತ ಕ್ವಶನ್ಸ್ಗೆ ಬಹಳ ನೀಟಾಗಿ ಆನ್ಸರ್ಗಳನ್ನ ಮಾಡಿ. ಇದರಿಂದ ವ್ಯಾಲ್ಯೂಯೇಟರ್ಗೂ ಕೂಡ ನಿಮ್ಮ ಆನ್ಸರ್ ಪೇಪರ್ ಬಹಳ ಇಂಪ್ರೆಸಿವ್ ಆಗಿರುತ್ತೆ. ಇನ್ನು ಎಲ್ಲದಕ್ಕಿಂತ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ದಟ್ ಈಸ್ ದ ಗುಡ್ ಹ್ಯಾಂಡ್ ರೈಟಿಂಗ್. ಸೊ ಆನ್ಸರ್ ಪೇಪರ್ ಅಲ್ಲಿ ಒಂದು ಗುಡ್ ಹ್ಯಾಂಡ್ ರೈಟಿಂಗ್ ಅನ್ನ ಮೇಂಟೈನ್ ಮಾಡಿ. ಸೊ ಇಲ್ಲಿ ಗುಡ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಂದವಾಗಿ ಸುಂದರವಾಗಿ ಇರಬೇಕು ಅಂತಲ್ಲ, ಬದಲಾಗಿ ನೀವು ಏನ್ ಬರೀತೀರಾ ಅದು ಸ್ಪಷ್ಟವಾಗಿರ್ಬೇಕು. ವ್ಯಾಲ್ಯೂಯೇಷನ್ ಮಾಡೋರಿಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕು. ಅನ್ನೆಸೆಸರಿ ಚಿಟ್ ಮಾಡೋದು, ಕಾಟ್ ಹಾಕೋದು, ರಾಂಗ್ ಸಿಂಬಲ್ ಅಲ್ಲಿ ಮಾರ್ಕ್ ಮಾಡೋದು ಇವನ್ನೆಲ್ಲ ಸಾಧ್ಯವಾದಷ್ಟು ಅವಾಯ್ಡ್ ಮಾಡಿ. ಇದನ್ನ ಅವಾಯ್ಡ್ ಮಾಡಬೇಕು ಅನ್ನೋದಾದ್ರೆ ಮೊದಲು ನಿಮಗೆ ಯಾವ ಪ್ರಶ್ನೆಗಳಿಗೆ ಸ್ಪಷ್ಟವಾದ ಉತ್ತರ ಗೊತ್ತಿದೆ ಅವುಗಳನ್ನ ಬರೆಯುವಂತಹ ಪ್ರಯತ್ನವನ್ನ ಮಾಡಿ. ನಂತರ ಅಂದ್ರೆ ಗೊತ್ತಿಲ್ಲದೆ ಇರೋದು, ಡೌಟ್ ಇರುವಂತಹ ಕ್ವಶನ್ಸ್ ಅನ್ನ ಲಾಸ್ಟ್ ಅಲ್ಲಿ ಅಟೆಂಡ್ ಮಾಡಿ. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಗುಡ್ ಹ್ಯಾಂಡ್ ರೈಟಿಂಗ್ ಪ್ಲಸ್ ಕರೆಕ್ಟ್ ಆಗಿರೋ ಪಾಯಿಂಟ್ಸ್ ಬರ್ದಿರೋದ್ರಿಂದ ನಿಮಗೆ ಹೆಚ್ಚು ಮಾರ್ಕ್ಸ್ ಸಿಗುವಂತ ಅವಕಾಶಗಳು ಸಾಕಷ್ಟು ಇರುತ್ತೆ. ಸೊ ಗುಡ್ ಹ್ಯಾಂಡ್ ರೈಟಿಂಗ್ ಅನ್ನ ಮೇಂಟೈನ್ ಮಾಡೋದಕ್ಕೂ ಕೂಡ ಹೆಚ್ಚಿನ ಗಮನವನ್ನ ಕೊಡಿ. ಇನ್ನ ಎಲ್ಲದಕ್ಕಿಂತ ಬೆಸ್ಟ್ ಪಾಯಿಂಟ್ ಏನು ಅನ್ನೋದಾದ್ರೆ ಈಗಾಗಲೇ KSEEB ಅಂದ್ರೆ ಗವರ್ಮೆಂಟ್ ಅಫಿಷಿಯಲ್ ಆಗಿ ತನ್ನ ವೆಬ್ಸೈಟ್ ಅಲ್ಲಿ 2 ಮಾಡೆಲ್ ಪೇಪರ್ಸ್ ಅನ್ನ ಬಿಡುಗಡೆ ಮಾಡಿದೆ. ನೀವು ಅದನ್ನ ಆನ್ಲೈನ್ ಅಲ್ಲಿ ಡೌನ್ಲೋಡ್ ಮಾಡಿಕೊಂಡು ಆ 2 ಕ್ವಶನ್ ಪೇಪರ್ಸ್ ನ ಒಂದ್ಸಲ ಸ್ಟಡಿ ಮಾಡಿ. ಸಮಯ ಇದ್ರೆ ಒಂದು ಕ್ವಶನ್ ಪೇಪರ್ಗೆ ಆನ್ಸರ್ ಅನ್ನ ಮಾಡೋದಕ್ಕೆ ಕೂಡ ಟ್ರೈ ಮಾಡಿ. ಆನ್ಸರ್ ಮಾಡಿದ್ಮೇಲೆ ನಿಮ್ಮ ಟೀಚರ್ ಹತ್ರ ವ್ಯಾಲ್ಯೂಯೇಷನ್ ಮಾಡಿಸ್ಕೊಳ್ಳಿ. ಆಗ ಈ ಲಾಸ್ಟ್ ಮೂಮೆಂಟ್ ಅಲ್ಲೂ ಕೂಡ ನೀವು ಏನೆಲ್ಲ ತಪ್ಪು ಮಾಡ್ತಾ ಇದ್ದೀರಾ ಅದನ್ನ ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಒಂದು ಅವಕಾಶ ಖಂಡಿತ ಇದೆ. ಸೊ ಆನ್ಸರ್ ಯಾವ ರೀತಿ ಮಾಡಬೇಕು, ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಹೇಗಿರಬೇಕು ಅನ್ನೋದು ಈಗ ನಿಮಗೆ ಸ್ಪಷ್ಟ ಆಗಿದೆ ಅನ್ಕೊಳ್ತೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನು ನೀಡಿ ಮತ್ತು ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನ ಮಿಸ್ ಮಾಡದೆ ಕಾಮೆಂಟ್ ಮಾಡಿ ಹೇಳಿ.